ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ರೀ. ನಮಗೊಂದು ಟಾಟಾ ಎಸಿ ಎಚ್ ಟಿ ಗಾಡಿ ಕಳ್ಸಿಕೊಡಿದ್ರಿ, ಚೌಕ್ಲೆಟ್ ಅಂತ ದೊಡ್ಡ ಗಾಡಿ ಟಾಟಾ ಎಸಿಯಲ್ಲಿ. ಹೌದು ಸರ್. ಹೌದು ಸರ್. ಮಾಡೆಲ್ ಏನೈತ್ರಿ ಅಣ್ಣ? ಮಾಡಲ್ ಇದು 2020 ಸರ್. 20 ರೀ. 20 ಮಾಡಲ್ ಐತ್ರಿ? ಹ್ಞೂ ರೀ. ಓಕೆ. ಓನರ್ ಸರ್ ಗಾಡಿಗೆ? ಓನರ್ ಈಗ ಸೆಕೆಂಡ್ ಓನರ್ದಾಗ ಐತ್ರಿ ಅದು ಗಾಡಿ. ಓಕೆ. ಗಾಡಿ ತೊಗೊಳೋರು ತರ್ಡ್ ಓನರ್ ಆಗ್ತಾರೆ ರೀ? ಥರ್ಡ್ ಓನರ್ ಆಗ್ತದೆ ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರು? 1,16,000 ಆಗ್ಯದ ಸರ್. ಓಕೆ. 1,16,000 ಜೆನ್ಯೂನ್ ರನ್ನಿಂಗ್ ಹೊಡೈತ್ರಿ? ಏನು ಸ್ವಲ್ಪ ಒಳ್ಳೆಯದು ಸರ್. ಓಕೆ. ಮೀಟ್ರ್ ಬಂದಾಗಿ ಮತ್ತೆ ಚಲ್ತಿ ಮಾಡೋದು ಈ ಥರ ಏನಿಲ್ಲ? ಆ ಥರ ಏನಿಲ್ಲ ಸರ್. ಓಕೆ ಸರ್. ಗಾಡಿ ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐತ್ರಿ? ನಾಲ್ಕು ಕೇಸಿಂಗ್ ಟೈರ್ ಅದಾವೆ ಸರ್. ಹಾಂ ರೀ. ಸ್ಟೆಪ್ನಿ ಒಂದು 0 ಅದ ರೀ. ಹೌದ್ರಾ? ಹ್ಞೂ ಸರ್. ಸ್ಟೆಪ್ನಿ ಲೆಕ್ಕದಾಗ ಹಿಡಿಯೋದಿಲ್ಲ. 4 ಅಂದ್ರೂ ಒಂದು 90% ತನಕ ಐತ್ರಿ? ಇಲ್ಲ ರೀ, ಜಾಸ್ತಿ ಇಲ್ಲ ಸರ್. ಹೊಸ ಟೈರ್ ಅದಾವೆ ಸರ್. ಹೌದ್ರಾ? ಹ್ಞೂ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್, ಬಾಡಿ ಕಂಡೀಷನ್ ಯಾವ ಥರ ಐತ್ರಿ? ಇದು ಹಿಂದಿನ ಬ್ಯಾಕ್ ಅಂದ್ರೆ ಬಾಡಿ ಹಿಂದಿಂದು ವುಡ್ ಏನದಲ್ಲ ರೀ, ಅದು ಪೇಂಟ್ ಮಾಡ್ಸೀನಿ ಸರ್. ಗಾಡಿ ಬಾಡಿ ಹಿಂದಿಂದು ಪೇಂಟ್ ಮಾಡಿಸಿರಿ? ಹಾಂ. ಮಾಡ್ಸೀನಿ ರೀ. ಮುಂದಿಂದು ಒರಿಜಿನಲ್ ಪೇಂಟ್ದಾಗ ಅದ ರೀ ಗಾಡಿ. ಮುಂದಿಂದು ಪೇಂಟ್ ಮಾಡಿಸಿಲ್ಲ ರೀ? ಇಲ್ಲ ಸರ್, ಇಲ್ಲ ರೀ. ಹಿಂದ್ಗಡೆ ಏನು ಬಾಡಿ ಪೇಂಟ್ ಮಾಡಿಸಿರಿ ಅಷ್ಟೇ? ಮಾಡ್ಸೀನಿ ಸರ್. ನಮ್ಮ ದೋಸ್ತ ನಾವು ಕೂಡ ಮಾಡ್ಸೀವಿ ಸರ್. ಓಕೆ. ಬಾಡಿ ಏನು ಹೊಸದು ಹಾಕ್ಸಿರಿ ಏನು ಸರ್? ಏನು ಕಂಪ್ನಿ ಬಾಡಿನೇ ಐತ್ರಿ? ಯಾವಾಗ ಸರ್? ಹಿಂದಿಂದು ಹೌದಾ ಹಾಕ್ಸೀನಿ ಸರ್. ಹಾಕ್ಸಿರಿ? ಹ್ಞೂ ಸರ್. ಓಕೆ ಸರ್. ಅದು ಬಿಟ್ಟರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನರ್ ಕೆಲಸ ಈ ಥರ ಏನಿಲ್ಲ? ಅಂಥದ್ದು ಏನಿಲ್ಲ ಸರ್ ಗಾಡಿ. ಓಕೆ. ಫುಲ್ ಕ್ಲೀನಾಗಿ ಐತ್ರಿ ಗಾಡಿ ಮಾತ್ರ? ಫುಲ್ ಕ್ಲೀನ್ ಅದು, ನೀವು ನೋಡ್ಬೋದಲ್ಲ ರೀ ಗಾಡಿ ನೋಡ್ಬೋದು. ಹ್ಞೂ. ಓಕೆ ಸರ್. ಮೈಲೇಜಲ್ಲಿ ಏನು ಬರ್ತೈತೆ ರೀ? ಮೈಲೇಜ್ ಮಾಮೂಲಿ ಬರುತ್ತೆ ಸರ್. ಟಾಟಾ ಎಸಿ ಒಂದು 14 15 ತನಕ ಬರ್ತೈತೆ ರೀ? ಹಾಂ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಐತ್ರಿ ಇವಾಗ? ಎಫ್ ಸಿ ಇನ್ಸೂರೆನ್ಸ್? ಒಂದು 7-8 ತಿಂಗಳ ಇದು ಅದ ರೀ, ಇನ್ಸೂರೆನ್ಸ್ ಅದ ರೀ. ಹಾಂ ರೀ. ಪಾಸಿಂಗ್ ಕಟ್ ಕೊಡ್ತೀನಿ ಸರ್. ಲಾಸ್ಟ್ ಆಗೈತೆ ರೀ? ಪಾಸಿಂಗ್ ಮಾಡ್ಕೊಡ್ತೀನಿ. ನೀವು ಮಾಡ್ಕೊಡ್ತೀರಿ? ಹಾಂ ಸರ್. ಓಕೆ. ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಅದಲ್ಲ ರೀ ಸರ್, ಸೌಂಡ್ ಸಿಸ್ಟಮ್ ಅದ ರೀ ಒಳಗೆ. ಹಾಂ ರೀ. ಸೌಂಡ್ ಸಿಸ್ಟಮ್ ಅದ ರೀ, ಅದಷ್ಟು ಮಾಡ್ಸೀನಿ ಸರ್. ಸೌಂಡ್ ಸಿಸ್ಟಮಲ್ಲಿ ಲೈಟಿಂಗ್ ಸಿಸ್ಟಮ್ ಲೈಟಿಂಗ್ ಅದು ಅದ ರೀ ಸರ್ ಒಳಗೆ. ಎಲ್ಲ ಮಾಡಿಸಿರಿ? ಹಾಂ ಸರ್, ಮಾಡ್ತೀನಿ. ಓಕೆ ಸರ್. ಇವಾಗ ಫುಲ್ ಕ್ಯಾಶಲ್ಲಿ ಇರುವಂಥ ವೆಹಿಕಲ್ ಇದು? ಕ್ಯಾಶ್ ಸರ್ ಪೂರ. ರೇಟ್ ಅಂತ ವಿಷಯ ಬಂದಾಗ ರೀ ಏನು ಕೋಟ್ ಮಾಡ್ತೀರಿ ಗಾಡಿಗೆ? ರೇಟ್ ಸರ ಒಂದು 4,10,000 ಹೇಳ್ತೀವಿ ಸರ. 4,10,000? ಹ್ಞೂ ಸರ್. ಮಾಡಲ್ ಬಂದುಬಿಟ್ಟು 2020 ಮಾಡಲು ಸೆಕೆಂಡ್ ಓನರ್ ಹೌದಾ? ಹೌದು ಸರ್. ಹೌದು ಸರ್. ಓಕೆ. 4,00,000? 4,10,000 ಹೇಳ್ತೀನಿ ಸರ್. ಓಕೆ. ಕೊಡೋ ರೇಟ್ ರೀ ಸರ್? ಕೊಡೋದು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಏನಾರು ಒಂದು 5,000 ಇಲ್ಲ ಏನು ನೋಡಿ ಕೊಡೋಣ ಸರ್ ಒಟ್ಟು. ಅಂದ್ರೆ ಒಂದು ರೇಟ್, ಯಾಕಂದ್ರೆ ತುಂಬ ದೂರಿಂದ ಬರೋರು ಇರ್ತಾರೆ ಸರ್, ಯಾಕಂದ್ರೆ ನೀವು ಒಂದು ರೇಟ್ ರೀಸನೇಬಲ್ ಒಂದು ರೇಟ್ ಹೇಳಿದ್ರೆ. 3,90 ಫೈನಲ್ ಹೇಳ್ತೀನಿ ನೋಡಿ ಸರ್. 3,90,000 ಫೈನಲ್ ರೇಟ್ ರೀ ಇದು? ಹ್ಞೂ ಸರ್. ಬಂದರೆ ಇನ್ನೂ ಸ್ವಲ್ಪ ಆಸುಪಾಸು ಆಗಲ್ಲ ರೀ? ಏನು ಆಸ್ಪಾಸ್ ಮಾಡೋಣ ಸರ್, ಆಯ್ತು ರೀ. ಏನಾರು ಮಾಡೋದು ಆಯ್ತಲ್ಲ. ಓಕೆ ಸರ್. ಯಾಕಂದ್ರೆ ನೀವು ಆದಷ್ಟು ನೋಡಿ ಕೊಟ್ರೆ ಸೇಲ್ ಆಗ್ತದೆ ಸರ್. 20 ಮಾಡಲ್ ಆಗಿರ್ತೈತೆ ಇದು. ಅಲ್ಲಿಂದ ಬಂದಿರ್ತಾರಲ್ಲ ರೀ, ಒಂದು ನೋಡೋಣ ಒಂದು ಮತ್ತು 4,000 ಏನಾರು ಹೆಚ್ಚು ಕಡಿಮೆ ಮಾಡಕ್ಕೆ ಬರ್ತದೆ ಸರ್. ಯಾಕಂದ್ರೆ ಹೆಚ್ಚು ಕಡಿಮೆ ಮಾಡಿ ಕೊಡಬೇಕೇ ಆಗ್ತದೆ, ಯಾಕಂದ್ರೆ ನೀವು ರೇಟ್ನು ಸ್ವಲ್ಪ ಜಂಪ್ ಹೇಳಿರಿ ಹೇಳ್ಬೇಕಂದ್ರೆ ನಿಮಗೆ. ಜಂಪ್ ಇಲ್ಲ ಸರ್, ಈಗ ಮಾರ್ಕೆಟ್ ಅಷ್ಟು ಅದ ರೀ ಸರ್. ಇಲ್ಲ 21, 20. ಗಾಡಿ ಕೊಟ್ಟು ಬೇರೆ ಗಾಡಿ ತೊಗೋಬೇಕಂತೇಳಿ ಕೊಡತ್ತೀನಿ ಸರ್, ಮತ್ತೇನಿಲ್ಲ ರೀ. ಓಕೆ. 3,90 ಫೈನಲ್ ರೇಟ್ ಹೇಳಕತ್ತೀರಿ, ಬಂದರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಿ ಹೇಳಕತ್ತೀರಿ ಹೌದಲ್ಲ? ಹಾಂ ಸರ್. ಹಾಂ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು? ಲೊಕೇಶನ್ ಬಿಜಾಪುರ ಸರ್, ಸಾಯಿ ಪಾರ್ಕ್. ಬಿಜಾಪುರ ಸಾಯಿ ಪಾರ್ಕ್ ರೀ? ಹಾಂ ಸರ್. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಹಾಂ, ಇದೆ ಸರ್. ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿರಿ ಬಂದವ್ರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ. ಓಕೆ ಸರ್. ಓಕೆ. ಓಕೆ. ಥ್ಯಾಂಕ್ ಯು ಸರ್. ಓಕೆ ಸರ್. ಥ್ಯಾಂಕ್ ಯು.